ಹಾದಿ ಹಿಡಿದಿರೋದು ಮಾತ್ರ ವಿಪರ್ಯಾಸ. ನನ್ನಿಂದ ತಪ್ಪಾಯಿತು, ನನಗೆ ಕ್ಷಮಿಸಿ ಅಮ್ಮ, ನನಗೆ ನ್ಯಾಯ ಕೊಡಿಸಿ ಅಂತ ಮೆನ್ಷನ್ ಮಾಡಿಟ್ಟಿದ್ದಾರೆ. ನೋಡಿ, ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿದ್ದಂತೆ ಇದೇ ಮೂರ್ತಿ, ಆಕೆಯ ಗಂಡ ಈ ಶ್ವೇತಾ ಮದುವೆ ಆಗಿದ್ರಲ್ಲ ಅವ್ರ ಹೆಸರು ಮೂರ್ತಿ ಅಂತ. ಪರಿಚಯದ ಬಳಿಕ ಶ್ವೇತಾ ಮೂರ್ತಿ ನಡುವೆ ಪ್ರೀತಿ ಮೊಳಕೆ ಹೊಡೆದಿತ್ತು. ಪ್ರೀತಿಗೆ ಮನೆಯವರ ವಿರೋಧ ಇತ್ತು. ವಿರೋಧದ ನಡುವೆಯೂ ಕೂಡ ಇವರಿಬ್ಬರು ಮದುವೆ ಆಗಿದ್ರು. ದೂರದಲ್ಲಿದ್ದಾಗ ಪ್ರೀತಿಸೋದು ಬೇರೆ, ಒಂದೇ ಮನೆಯಲ್ಲಿ ಬದುಕನ್ನು ನಡೆಸೋದು ಬೇರೆ. ಇನ್ಸ್ಟಾಗ್ರಾಮ್ ಥ್ರೂ ಪರಿಚಯ ಆಗಿದ್ರಂತೆ ಇದೇ ಮೂರ್ತಿ. ಆ ನಂತರದಲ್ಲಿ ಇಬ್ಬರು ಮನೆ ಮಾಡಿಕೊಂಡು ಕೆಲಸ ಕಾರ್ಯಗಳ ನಡುವೆ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಏನಾಯಿತು ಏನು ಇನ್ನಷ್ಟೇ ಡೀಟೇಲ್ಸ್ ಬರಬೇಕಾಗಿದೆ. ಈ ಮೂರ್ತಿ ಅಕ್ಕ ಕೂಡ ಆಕೆಗೆ ಮಾನಸಿಕ ಕಿರುಕುಳ ಕೊಟ್ಟಿದ್ರು ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಆಕೆ ಬರೆದಿರುವಂಥ ಡೆತ್ ನೋಟ್ನ ಮೂಲಕ ಸಿಗ್ತಾ ಇದೆ. ಬಿಡಬೇಡಿ ಅವ್ರನ್ನ ಸುಮ್ಮನೆ ಅಂತ ಬರೆದಿದ್ದಾರೆ. ಅಲ್ಲಿಗೆ ಏನೇನು ಟಾರ್ಚರ್ ಕೊಟ್ಟಿದ್ರು, ಯಾಕೆ ಅವ್ರಿಗೆ ಯಾವ ರೀತಿಯಾಗಿ ಹಿಂಸೆ ಕೊಡ್ತಾಯಿದ್ರು, ಒಂದೇ ಮನೇಲಿ ಇವರಿಬ್ಬರು ಇದ್ದಾಗ ಅಲ್ಲೆಲ್ಲೋ ಸುತ್ತಮುತ್ತ ಅವ್ರ ಅಕ್ಕ ಇದ್ರು ಅಂದರೆ ಯಾವ ರೀತಿಯಾಗಿ ಆಕೆಗೆ ಟಾರ್ಚರ್ ಕೊಡ್ತಾಯಿದ್ರು, ಯಾವ ವಿಚಾರಕ್ಕೆ ಹಿಂಸೆ ಕೊಡ್ತಾಯಿದ್ರು. ಡೆತ್ ನೋಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ, ನನ್ನ ಸಾವಿಗೆ ನನ್ನ ಗಂಡ ಹಾಗೂ ಅವರ ಅಕ್ಕ ಕಾರಣ ಅಂತ. ನನಗೆ ಹಿಂಸೆ ಆಗ್ತಾ ಇದೆ, ಇನ್ನು ಮುಂದೆ ನನಗಿಲ್ಲಿ ಬದುಕೋಕ್ಕಾಗಲ್ಲ, ನನಗೆ ಬದುಕೋ ಆಸೆನೇ ಇಲ್ಲ, ಆ ರೀತಿ ಮಾಡಿದ್ದಾರೆ. ನನ್ನ ಸತ್ತರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಅಂತ ಬರೆದಿಟ್ಟಿದ್ದಾರೆ ಶ್ವೇತಾ.